ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವೇನಾದ್ರು ಟ್ರೆಕ್ಕಿಂಗ್ಗೆ ಪ್ಲಾನ್ ಮಾಡ್ತಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಟ್ರೆಕ್ಕಿಂಗ್ಗಳಿದಾವೆ, ಮತ್ತೆ ಅದನ್ನು ಹೇಗೆ ನೀವು ಬುಕ್ ಮಾಡ್ಕೊಳೋದು, ಫಾರೆಸ್ಟ್ ಪರ್ಮಿಷನ್ ಹೇಗೆ ತಗೊಳೋದು, ಎಷ್ಟು ಕಿಲೋಮೀಟ್ರು, ಯಾವ್ಯಾವ ಡಿಸ್ಟಿಕ್ಕಲ್ಲಿ ನೀವು ಟ್ರೆಕ್ಕಿಂಗ್ಗಳನ್ನ ಅವರು ಅಲೋ ಮಾಡಿದ್ದಾರೆ, ಅವಾಗೆಲ್ಲ ನೀವು ಹೋಗ್ಬೇಕಾದ್ರೆ ಏನೂ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಈಗ 5 years ಬ್ಯಾಕ್ ಎಲ್ಲ ಹೋಗ್ಬೇಕಾದ್ರೆ ನಿಮಗೆ ಏನೂ ರಿಸ್ಟ್ರಿಕ್ಷನ್ಸ್ ಇರ್ತಿರ್ಲಿಲ್ಲ. ನೈಟ್ ಟ್ರೆಕ್ ಮಾಡ್ಬೋಯಿತ್ತು. ಹಾಗೆ ತುಂಬ ಟ್ರೆಕ್ಸ್ಗಳನ್ನ ನೀವು ಫ್ರೀಯಾಗಿ ಹೋಗಿ, ನೀವು ಗ್ರೂಪ್ ಆಫ್ ಫ್ರೆಂಡ್ಸ್ ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ ಬರ್ಬೋಯಿತ್ತು. ಈಗ ಪ್ರತಿ ಒಂದಕ್ಕೂ ಪೀಪಲ್ ಜಾಸ್ತಿ ಜನ ಆಗ್ತಾರೆ, ಕ್ರೌಡ್ ಆಗುತ್ತೆ, ಕಾಲು ತುಣಿತ ಆಗ್ಬೋದು, ತುಂಬಾ ಪ್ರಾಬ್ಲಮ್ಸ್ ಆಗ್ತವೆ. ಹೆವಿ ರೈನ್ಸಿಂದ ತುಂಬ ಜನಗಳಿಗೆ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಹಾಗಾಗಿ ರಿಸ್ಟ್ರಿಕ್ಷನ್ಸನ್ನ ತುಂಬ ಮಾಡಿದ್ದಾರೆ. ಹಾಗಾಗಿ ನೈಟ್ ಟ್ರೆಕ್ಸಿಂಗ್ ಸ್ವಲ್ಪ ಬ್ಯಾನ್ ಮಾಡೋದಾಗಲಿ, ಅಥವಾ ತುಂಬ ಫಾರೆಸ್ಟ್ ಪರ್ಮಿಷನ್ಸ್ ಆಗಲಿ, 1 ಡೇಗೆ 300 ಪೀಪಲ್, ಆ ಥರ ತುಂಬಾ ರಿಸ್ಟ್ರಿಕ್ಷನ್ಸ್ ಇದಾವೆ. ವೀಕ್ಷಕರೇ, ನೀವು ಯಾರೇ ಟ್ರೆಕ್ಕಿಂಗ್ ಮಾಡಿದ್ರು ಒಳ್ಳೊಳ್ಳೆ ಬೆಸ್ಟ್ ಪಾಪ್ಯುಲರ್ ಟ್ರೆಕ್ಕಿಂಗ್ ಪ್ಲೇಸಸ್ನ ನೀವು ಕರ್ನಾಟಕದಲ್ಲಿ ಟ್ರೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ನೀವು ಈ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡಿರಬೇಕು. ಎಲ್ಲಿ ಬುಕ್ ಮಾಡಬೇಕು, ಎಲ್ಲಿ ಫಾರೆಸ್ಟ್ ಪರ್ಮಿಷನ್ ತಗೊಂಡು ಹೋಗಬೇಕು, ಹೇಗೆ ಎಷ್ಟು ಜನ, 1 ಡೇಗೆ ಎಷ್ಟು ಜನ ಅಲೋಡ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಪಿನ್ ಟು ಪಿನ್ ಮಾಹಿತಿ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ, ನನ್ನ ಚಾನಲಿಂದ. ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ನೀವೇನಾದ್ರು ಟ್ರೆಕ್ಕಿಂಗ್ಗೆ ಪಾಪ್ಯುಲರ್ ಪ್ಲೇಸಿಗೆ ಟ್ರೆಕ್ಕಿಂಗ್ ಕೊಡಗು ಹೋಗ್ಬೇಕಾ, ಚಿಕ್ಕಮಗಳೂರಲ್ಲಿ ಇರೋದಕ್ಕೆ ಹೋಗ್ಬೇಕೋ, ಬೆಂಗಳೂರು ರೂರಲ್ಲೇ ಹೋಗ್ಬೇಕಾ, ಕೋಲಾರದಲ್ಲೋ, ತುಮಕೂರಲ್ಲೋ, ಉಡುಪಿಲೋ, ದಕ್ಷಿಣ ಕನ್ನಡದಲ್ಲೋ, ಹಾಗೆ ಯಾವ ಪ್ಲೇಸ್ಗಳಲ್ಲಿ ನೀವು ಏನಾದರೂ ನೀವು ಟ್ರೆಕ್ ಮಾಡಬೇಕು ಅಂತ ಯೋಚನೆ ಅಂದರೆ ಒಳ್ಳೊಳ್ಳೆ, ಈಗ ಚಿಕ್ಕಮಗಳೂರೆಲ್ಲ ಹೋದರೆ ಎತ್ತಿನ ಭುಜ ಆಗಲಿ, ಕುದುರೆಮುಖ ಆಗಲಿ, ಹಾಗೆಯೇ ಚಿಕ್ಕಮಗಳೂರು ಮುಳ್ಳೆ ತುಂಬಾ ಪ್ಲೇಸಸ್ಗಳಲ್ಲಿ ನೀವು ಟ್ರೆಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ನೀವು ವೆಹಿಕಲಲ್ಲಿ ಹೋಗೋದು ಬೇರೆ, ಅದು ಟ್ರೆಕ್ ಮಾಡ್ಕೊಂಡಿದೆಯಲ್ಲ ಆ ಎಕ್ಸ್ಪೀರಿಯನ್ಸ್ ತೊಗೊಳೋದು ಬೇರೆ. ಆ ಎಕ್ಸ್ಪೀರಿಯನ್ಸ್ ಕ್ಲೀನ್ ತೊಗೋಬೇಕು ಅಂದರೆ ಇಲ್ಲಿ ಹೋಗಿ ಬುಕ್ ಮಾಡಿಕೊಂಡು, ಈ ಸಿಸ್ಟಮ್ನ ಯೂಸ್ ಮಾಡಿ ಬುಕ್ ಮಾಡಿಕೊಂಡು ನೀವು ಹೋಗಬೇಕು ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ನೀವು ಪಾಪ್ಯುಲರ್ ಪ್ಲೇಸ್ ಟ್ರೆಕ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ನಿಮಗೆ ಅರಣ್ಯ ವಿಹಾರ ವೆಬ್ಸೈಟು ಗೊತ್ತಿರಲೇಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ಅರಣ್ಯ ಇಲಾಖೆಗಳು ತುಂಬ ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಿ, ಅಥವಾ ತುಂಬ ಪರ್ಮಿಷನ್ಸ್ಗಳನ್ನ ಅವರು ಕ್ಲೀನಾಗಿ ಮಾಡಿ, ಆ ಪರ್ಮಿಷನ್ಸ್ ಮೇಲೆ ನಿಮಗೆ ಅಪ್ರೂವ್ ಎಲ್ಲ ಕೊಡ್ತಾರೆ ವೀಕ್ಷಕರೇ. ಅದನ್ನು ಬುಕ್ಕಿಂಗ್ ಟಿಕೆಟು ಪ್ಲಸ್ಸು ಅಮೌಂಟ್ ಇರುತ್ತೆ. ನಿಮಗೆ 30 ಡೇಸಲ್ಲಿ, ಅಂದರೆ ಇವತ್ತಿಂದ ನೀವು 30 ಡೇಸ್ ಡೇಟ್ ಒಳಗೆ ಕೊಟ್ಟಿರ್ತಾರೆ, ಆ 30 ಡೇಸ್ ಒಳಗೆ ನೀವು ಒಂದು ಸ್ಲಾಟ್ನ ಬುಕ್ ಮಾಡ್ಕೊಬೋದು. ಅಲ್ಲಿ ನೀವು ಒಂದು ಟಿಕೆಟ್, ಒಬ್ಬ ಪರ್ಸನ್ನು 3 ಟಿಕೆಟ್ನ ಬುಕ್ ಮಾಡ್ಕೊಬೋದು ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಅಂದರೆ 2 ಡೇಸ್ ಅಡ್ವಾನ್ಸೇ ಬುಕ್ ಮಾಡ್ಕೋಬೇಕು. ಅಂದರೆ ನಾಳೆ ಹೋಗ್ತಿದ್ದೀನಿ ಇವತ್ತಾಗಲ್ಲ, ಅಂದರೆ ಇವತ್ತು ಹೋಗ್ತಿದ್ವಿ ಅನ್ನೋದಕ್ಕೂ ಒಂದೊಂದು ಪ್ರೋಸೆಸ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಆಗಲೇ ಅಂದರೆ ಕರ್ನಾಟಕದಲ್ಲಿ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ನ ತಂದಿದ್ದಾರೆ ವೀಕ್ಷಕರೇ. ಅದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬುಕ್ಕಿಂಗ್ ಸಿಸ್ಟಮ್ ತಗೊಬಂದಿದ್ದಾರೆ. ನಿಮಗೆ ಯಾವುದೇ ಟ್ರೆಕ್ಕಿಂಗ್ ನೀವು ಫಾರೆಸ್ಟ್ ಅಪ್ರೂವಲ್ ಬೇಕೇ ಬೇಕು ಅಂದರೆ ಆಲ್ಮೋಸ್ಟ್ ಯಾವ್ಯಾವ ಫಾರೆಸ್ಟ್ ಟ್ರೆಕ್ಕಿಂಗ್ಗಳಿದ್ದಾವೆ ಅವಕ್ಕೆ ಮಾತ್ರ ಅವರು ಅನುಮತಿ ಈ ವೆಬ್ಸೈಟಲ್ಲಿ ಯೂಸ್ ಮಾಡಿದ್ದಾರೆ. ಅದು ಒಳ್ಳೆ ಬೆಸ್ಟ್ ಟ್ರೆಕ್ಕಿಂಗ್ಗಳು, ಕುಮಾರ ಪರ್ವತ ಆಗಲಿ, ಕುದುರೆಮುಖ ಆಗಲಿ, ನಿಮಗೆ ನಾಗಮಲೆ ಆಗಲಿ, ಆ ಥರ ತುಂಬ ಡಿಫ್ರೆಂಟ್ ಫಾರೆಸ್ಟ್ ಟ್ರಕ್ಗಳನ್ನ ಅವರು ಈ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ನಿಮಗೆ ನನ್ನ ಲೆಫ್ಟ್ ಸೈಡಲ್ಲಿ ನಿಮಗೆ ನಾನು ಎಲ್ಲ, ಅದು ಯಾವ ಥರ ಟ್ರೆಕ್ಕಿಂಗ್ ಸಿಸ್ಟಮ್, ಯಾವ ಥರ, ಹೇಗೆ, ನೀವು ಯಾವ ವೆಬ್ಸೈಟ್ನ ಓಪನ್ ಮಾಡಬೇಕು, ವೆಬ್ಸೈಟ್ aranyavihara.karnataka.government ಅದನ್ನು ವೆಬ್ಸೈಟ್ ಓಪನ್ ಮಾಡಿ, ನಾನು ಇಲ್ಲೇ ಸೈಡಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಏನು ನೀವು ಕನ್ನಡದಲ್ಲಾರು ಬುಕ್ ಮಾಡ್ಕೋಬೋದು, ಅಥವಾ ಇಂಗ್ಲೀಷಲ್ಲಾರು ಇದು ಮಾಡ್ಕೊಬೋದು ವೀಕ್ಷಕರೇ. ಎರಡು ಅದಕ್ಕೂ ಅವೈಲೇಬಲ್ ಇದೆ. ಅಲ್ಲಿ ಸ್ವಿಚ್ ಅಂತ ಕೊಟ್ಟಿದ್ದಾರೆ, ನಾನು ತೋರಿಸಿದ್ದೀನಿ ಅದರಲ್ಲಿ. ಈ ಸೈಡ್ ನೋಡ್ಕೊಳ್ತಾ ಹೋಗಿ ನೀವು. ಅದಾದಮೇಲೆ ನಿಮಗೆ ಪ್ರತಿಯೊಂದನ್ನು ಹೇಗೆ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಆ ಆಪಿಗೆ ಹೋಗಿ ಲಾಗಿನ್ ಆಗಬೇಕು. ನಿಮ್ಮ ಹತ್ರ ಲಾಗಿನ್ ಇಲ್ವಾ, ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲು, ಫೋನ್ ನಂಬರು ಮತ್ತು ID ಕೊಟ್ಬಿಟ್ಟು ಕರೆಕ್ಟಾಗಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ವೀಕ್ಷಕರೇ. ಒನ್ಸ್ ರಿಜಿಸ್ಟರ್ ಆದಮೇಲೆ ಅಲ್ಲೇ ಹೋಮ್ ಪೇಜಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ಯಾವ ಪ್ಲೇಸಿಗೆ ನಿಮಗೆ ಗೊತ್ತಿರಬೇಕು, ಅದನ್ನು ಯಾವ ಟ್ರಕ್ಕಿಗೆ ಹೋಗ್ತಿದ್ದೀರಾ, ಯಾವ ಪ್ಲೇಸು ಅಂತ ಅದು ಗೊತ್ತಿದ್ರೆ ನಿಮಗೆ ಯಾವ ಡಿಸ್ಟಿಕ್ಕಲ್ಲಿ ಆ ಪ್ಲೇಸ್ ಬರುತ್ತೆ ಅಂತ ಒಂದು ತಿಳ್ಕೊಳ್ಳಿ. ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದಾದಮೇಲೆ ಅಲ್ಲಿಗೆ ಡಿಸ್ಟಿಕ್ ಆದಮೇಲೆ ಟ್ರಕ್ ಪ್ಲೇಸ್ ಹಾಕಿದ್ಮೇಲೆ 30 ಡೇಸ್ ಡೇಟು ವಿಸಿಬಲ್ ಎನೇಬಲ್ ಇರುತ್ತೆ. ಆ 30 ಡೇಸಲ್ಲಿ ಯಾವ ಸ್ಲಾಟಿಗೆ ನೀವು ಹೋಗ್ತಿದ್ದೀರಾ ಟ್ರೆಕ್ ಇದು ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕೆಳಗಡೆ ನಿಮಗೆ ಬುಕ್ ಅಂತ ಕೊಟ್ಟಿರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ಲಾಟ್ಸು, ಅಂದರೆ ಪರ್ ಡೇಗೆ 300% ಸ್ಲಾಟ್ಸ್ ಅವೈಲೇಬಲ್ ಇರ್ತವೆ ವೀಕ್ಷಕರೇ. ಆ 300 ಸ್ಲಾಟಲ್ಲಿ ಎಷ್ಟು ಅವೈಲಬಿಲಿಟಿ ಇದೆ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಒಬ್ಬ ಪರ್ಸನ್ 3 ಟಿಕೆಟ್ನ ಬುಕ್ ಮಾಡ್ಕೊಬೋದು. ಅದನ್ನು ಬುಕ್ ಮಾಡ್ಕೊಂಡು ಆದಮೇಲೆ ಒಂದೊಂದು
ಟ್ರಕ್ಕಿಂಗು ಡಿಫ್ರೆಂಟ್ ಕಾಸ್ಟ್ ಇರುತ್ತೆ. ಅಂದರೆ ಈಗ ಕುದುರೆಮುಖ ಎಲ್ಲ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ನಿಮಗೆ 200-250 ರುಪೀಸ್ ಇರುತ್ತೆ. ಬೇರೆ ಟ್ರಕ್ ಮಾಡಬೇಕು ಅಂದರೆ ಬೇರೆ ಅಮೌಂಟ್ ಇರುತ್ತೆ. ನಾರ್ಮಲ್ ಟ್ರಕ್ ಎಲ್ಲ ಆದರೆ ನಿಮಗೆ 100-150 ರುಪೀಸ್ ಆ ಥರ ಬರೀ ಫಾರೆಸ್ಟ್ ಪರ್ಮಿಷನ್ ಚಾರ್ಜಸ್ ಇರುತ್ತೆ ಆ್ಯಕ್ಚುಲಿ. ಅಲ್ಲಿಗೆ ಮತ್ತೆ ನೀವು ಅಲ್ಲಿಗೆ ಹೋದ್ಮೇಲೆ ತುಂಬ ಗೈಡ್ ತಗೋಬೇಕಲ್ಲ, ಅಲ್ಲಿ ಗೈಡ್ಗಳಿಗೆಲ್ಲ ನೀವು ಅಲ್ಲಿ ಸಪ್ರೇಟ್ ಕೊಡಬೇಕು. ಬಟ್ ಫಾರೆಸ್ಟ್ ಪರ್ಮಿಷನ್ ಎಲ್ಲ ನೀವೇನೇನು ತಗೋಬೇಕು ಟ್ರಕ್ಕಿಂಗ್ ಅದು ಇಲ್ಲಿ. ಬಟ್ ಎಲ್ಲ ಟ್ರಕ್ಕಿಗೂ ಗೈಡ್ ಅವಶ್ಯಕತೆ ಇಲ್ಲ. ತುಂಬ ಈ ಕುಮಾರ ಪರ್ವತ ಆಗಲಿ ಅಥವಾ ಕುದುರೆಮುಖ ಆಗಲಿ ಅಲ್ಲೆಲ್ಲ ಗೈಡ್ ಅವಶ್ಯಕತೆ ಏನಕ್ಕೆ ಅಂದರೆ ಹೋಗಿ ಬರೋಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 6 to 8 hours ಎಲ್ಲ ಜರ್ನಿ ಆಗುತ್ತೆ. ಅದು ತುಂಬ ಫಾರೆಸ್ಟು, ಹಾಗಾಗಿ ಅಲ್ಲಿ ಗೈಡ್ಗಳ ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೊಳ್ಳಿ. 30 days ಒಳಗಡೆ ಬುಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಲಾಟು. ಅಂದರೆ ಮೇಕ್ ಶೋರ್ ದಟ್ ಯಾವ ಪ್ಲೇಸಿಗೆ ಹೋಗ್ತಿರೋ ಆ ಪ್ಲೇಸಲ್ಲಿ ನಿಮಗೆ ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರ್ ತನಕ ಅವೈಲಬಿಲಿಟಿ ಇರಲ್ಲ ವೀಕ್ಷಕರೇ. ಮೇಕ್ ಶೋರ್ ದಟ್ ಯಾರು ಆ ಹೆವಿ ರೈನ್ ಪ್ಲೇಸು ಅಥವಾ ಗುಡ್ಡಗಾಡುಗಳಾಗ ಎತ್ತಿನ ಭುಜ ಆಗಲಿ ಅಥವಾ ಕುದುರೆಮುಖ ಆಗಲಿ, ಕುಮಾರ ಪರ್ವತ ಆಗಲಿ ಅಥವಾ ಕೂರ್ಗಲ್ಲಿರೋ ಸ್ವಲ್ಪ ಟ್ರೆಕ್ಕಿಂಗ್ ಪ್ಲೇಸ್ಗಳನ್ನಾಗಲಿ ಅವಾಯ್ಡ್ ಮಾಡಿ. ಏನಕ್ಕೆ ಅಂದರೆ ನೀವು ಬುಕ್ ಮಾಡ್ಕೊಂಡ್ಮೇಲೆ ಪ್ಲೀಸ್ ಕಾಲ್ ಮಾಡಿ. ನನ್ನ ನಂಬರು ಸಹಾಯವಾಣಿ ಹೆಲ್ಪ್ಲೈನ್ ನಂಬರು ಕೊಟ್ಟಿದ್ದೀನಿ, ಅವ್ರದ್ದು ಇಮೇಲ್ ಕೊಟ್ಟಿದ್ದೀನಿ. ಅವ್ರಿಗೆ ಕಾಲ್ ಮಾಡ್ಕೊಂಡು ಅಲೋಡ್ ಇದೆಯಾ, ಯಾವ ಥರ ಇದೆ, ಹೋಗ್ಬೋದಾ ಅಂತ ಪರ್ಮಿಷನ್ ತೊಗೊಂಡು ಹೋಗಿ ವೀಕ್ಷಕರೇ. ಇಲ್ಲಾಂದರೆ ಅಲ್ಲಿ ಹೋಗಿ ನೀವು ವಾಪಸ್ ಬರಬೇಕಾಗುತ್ತೆ. ಅದಕ್ಕೋಸ್ಕರನೇ ಹೆವಿ ರೈನು ಎಲ್ಲ ಇದ್ದಾಗ ಟೈಮಲ್ಲಿ ಹೋಗಬೇಡಿ. ನಾರ್ಮಲ್ಲಾಗಿ ಟ್ರೆಕ್ ಮಾಡೋರು ಆಲ್ಮೋಸ್ಟ್ ಎಲ್ಲ ಅಕ್ಟೋಬರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಕ್ಟೋಬರಿಂದ ನಿಮಗೆ ಜನವರಿ, ಫೆಬ್ರವರಿ ತನಕ ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಮೇ ತನಕನೂ ಓಕೆ ಇರುತ್ತೆ. ಬಟ್ ಅದಾದಮೇಲೆ ಅಷ್ಟು ವಾಟರ್ ಫ್ಲೋ ಇರಲ್ಲ ನಿಮಗೆ, ಮತ್ತು ಆ ಫಾಗ್ ಎಲ್ಲ ನಿಮಗೆ ಅಷ್ಟು ಸಿಗಲ್ಲ. ಹಾಗಾಗಿ ನೀವು ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ 5 ಮಂತ್ ನೀವು ಪ್ಲಾನ್ ಮಾಡಿಕೊಂಡ್ರೆ ಟ್ರಕ್ಕಿಂಗ್ ಒಂಥರ ಸ್ವರ್ಗ ಥರ ಇರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಇದರಲ್ಲಿ ಹೇಗೆ ಇದರಲ್ಲಿ ಎಲ್ಲ ಅಂತ ನಾನು ಲೆಫ್ಟ್ ಸೈಡಲ್ಲೂ ಪ್ರತಿಯೊಂದನ್ನು ತೋರಿಸಿದ್ದೀನಿ. ನಾನು ಅದನ್ನು ನೋಡ್ಕೊಳ್ಳಿ ಯಾವ ಥರ ಬುಕ್ ಮಾಡೋದು ಹೇಗೆ ಅಂತ. ಏನೇ ಇದ್ರೂ ನೀವು ಕಮೆಂಟು ಮಾಡ್ಬೋದು ವೀಕ್ಷಕರೇ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ಈಗ ತುಂಬ ಜನಗಳು ವೀಕೆಂಡಲ್ಲಿ ತುಂಬ ಜನಗಳು ಬರ್ತಾರೆ. ಹಾಗಾಗಿ ತತ್ಕಾಲ್ ಪ್ರೊಸೆಸ್ ಥರನೂ ಆ 10 o'clock ಸಿಸ್ಟಮಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಅಲ್ಲಿ ನಿಮಗೆ 100 ಟಿಕೆಟಲ್ಲಿ 50 ನೀವು ನಾರ್ಮಲ್ ಪೀಪಲ್ಗೆ, 50 ಅಲ್ಲೇ ಲೋಕಲ್ ಪೀಪಲ್ಗೆ ಬುಕ್ಕಿಂಗ್ ಸಿಸ್ಟಮಿಗೆ ಯೂಸ್ ಮಾಡಿರ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಅದನ್ನು ಯೂಸ್ ಮಾಡ್ಕೋಬೋದು. ಅವತ್ತೇ ಹೋಗಿ ಬುಕ್ ಮಾಡ್ಕೊಳೋದಾಗಲಿ ಅಥವಾ ನಾಳೆ ಟ್ರೆಕ್ಕಿಂಗ್ ಇದೆ ಇವತ್ತು ನಾನು ತತ್ಕಾಲ ಬುಕ್ ಮಾಡ್ಕೋಬೇಕು ಅನ್ನೋರು ಅದನ್ನು ಅವೈಲೇಬಿಲಿಟಿ ಇದೆ. ತತ್ಕಾಲ್ ಥರ ಬುಕ್, ರೈಲ್ವೆ ತತ್ಕಾಲ್ ಥರನ ಬುಕ್ ಅದು ಕೂಡ ಆ ಸಿಸ್ಟಮಲ್ಲಿ ಅವೈಲೇಬಿಲಿಟಿ ಇದೆ ವೀಕ್ಷಕರೇ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಬಟ್ ಅಕ್ಯುರೇಟಾಗಿ ನಾನು ಅದನ್ನು ಇನ್ಫಾರ್ಮೇಷನ್ ಚೆಕ್ ಮಾಡಿಲ್ಲ. ಬಟ್ ನಾನು ಅದು ತಿಳ್ಕೊಂಡು ಓದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಎಲ್ಲ ಟಿಕೆಟ್ನ ಬುಕ್ ಮಾಡಿಕೊಂಡು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಹೋಗೋದಿನ 2 days ಬ್ಯಾಕಲ್ಲಿ ನೀವು ಕಾಲ್ ಮಾಡಿ ಇಮೇಲ್ ಸೆಂಡ್ ಮಾಡ್ಕೊಂಡಾರು ಕನ್ಫರ್ಮೇಷನ್ ಓಕೆ ಇಟ್ಸ್ ಗುಡ್. ಇಫ್ ಯು ಆರ್ ಗೋಯಿಂಗ್ ವಿತ್ ರೈನಿಂಗ್ ಸೀಸನ್ನು ಅಥವಾ ಏನಾದ್ರು ಅಂದರೆ ಬ್ಯಾಡ್ ಸರ್ಕಮ್ಸ್ಟೆನ್ಸ್ ಹ್ಯಾಪ್ನಿಂಗ್ ಆ ಏರಿಯಾದಲ್ಲಿ ಏನಾದ್ರು ಇದ್ದಾಗ ಮಾತ್ರ ಈ ಥರ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಇಲ್ಲಾಂದರೆ ಯು ಕ್ಯಾನ್ ಗೋ ಆರಾಮ್ಸೆ ಒಂದು ಟ್ರೆಕ್ ಮಾಡಿಕೊಂಡು ಬರ್ಬೋದು. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇದು ಯಾವ ಥರ ನೀವು ಪ್ಲಾನ್ ಮಾಡಿಕೊಂಡ್ರೆ ನೀವು ಪ್ರತಿಯೊಂದು ಟ್ರೆಕ್ನು ಕರೆಕ್ಟಾಗಿ ನೀವು ಪ್ಲಾನ್ ಮಾಡಿ. ಈ ವೀಕ್ಷಕರೇ ಈಗ ನಾನು ಹೇಳ್ತಾ ಇರೋದು 5 years ಬ್ಯಾಕ್ ಎಲ್ಲ ನಾವೆಲ್ಲ ಒಂದು 5-10 years 8 years ಬ್ಯಾಕ್ ಎಲ್ಲ ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ ಅಥವಾ ನಾವೆಲ್ಲ ಕಂಪ್ನಿಗೆ ಜಾಯ್ನ್ ಆಗಿದ್ದಾಗ ತುಂಬ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರೆಕ್ ಮಾಡುವಾಗ ಎಲ್ಲ ಪ್ರತಿಯೊಂದು ಪ್ಲೇಸು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ತುಂಬ ಜನ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ, ನೈಟ್ ಟ್ರೆಕ್ ಎಲ್ಲ ಮಾಡ್ತೀವಿ. ಈಗೆಲ್ಲ ಏನಾಗಿದೆ, ತುಂಬ ಟ್ರೆಕ್ಕಿಂಗ್ ಮಾಡೋರು ಜಾಸ್ತಿ ಆಗಿದ್ದಾರೆ, ತುಂಬ ಜನ ವಿಸಿಟ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ತುಂಬ ಅನ್ಸರ್ಕಮ್ಸ್ಟೆನ್ಸ್ ಇವೆಂಟ್ಸ್ ಹ್ಯಾಪನಿಂಗ್ ಆಗಿದೆ. ಹಾಗಾಗಿ ತುಂಬ ರಿಸ್ಟ್ರಿಕ್ಷನ್ಸ್ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ತಂದಿದೆ. ಅವನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಡಿಸ್ಟರ್ಬ್ ಮಾಡೋಕ್ಕಾಗಬಾರ್ದು. ಹಾಗಾಗಿ ಪ್ರತಿಯೊಂದು ನಾವು ಪರಿಸರನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಮುಂದಕ್ಕೆ ಅವು ನಮ್ಮನ್ನು ಕಾಪಾಡ್ತವೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಫಾಲೋ ಮಾಡಬೇಕು. ಪರ್ಮಿಷನ್ ತೊಗೊಂಡು ಹೋಗಿ ಪ್ರತಿಯೊಬ್ಬರು ಟ್ರೆಕ್ ಮಾಡಿ. ಪ್ರತಿಯೊಬ್ಬರೂ ಯಾರ್ಯಾರು ಅಡ್ವೆಂಚರಸ್ ಮಾಡದೇ ಇರೋರು ಈ ಟ್ರೆಕ್ ಮಾಡೋದಿದೆಯಲ್ಲ ಅದೊಂಥರ ನಮ್ಮ ಹೆಲ್ತಿನ ಆರೋಗ್ಯನ ಇನ್ನೂ ಕಾಪಾಡುತ್ತೆ ವೀಕ್ಷಕರೇ. ಟ್ರೆಕ್ ಮಾಡೋದು ಮಾತ್ರ ಬಿಡ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಟ್ರೆಕ್ ಮಾಡ್ತಾ ಇರಿ, ಪ್ರಕೃತಿ ಸೌಂದರ್ಯನ ಅನುಭವಿಸ್ತಾ ಇರಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.